ದಿನಾಂಕ 21/2/2025ರಂದು ಬೆಳಗಾವಿ ಕೆಎಸ್ಆರ್ಟಿಸಿ ಕಾರ್ಯನಿರ್ವಾಹಕ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಬಗ್ಗೆ ಚಾಲಕನ ಮೇಲೆ ಗೂಂಡಾಗಳ ವರ್ತನೆಯಂತೆ ನಡೆದುಕೊಂಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಇಂದು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಚಳ್ಳಕೆರೆ ತಾಲೂಕು ಘಟಕದ ವತಿಯಿಂದ ಚಳ್ಳಕೆರೆ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಚಳ್ಳಕೆರೆ ತಹಶೀಲ್ದಾರರಾದ ರೋಷನ್ ಬಾಷತ್ ಸರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿಗೆ ಸ್ಪಂದಿಸಿದ ತಹಶೀಲ್ದಾರರು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ಮರುಕಳಿಸದಿರುವ ಹಾಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ತಾಲೂಕು ಅಧ್ಯಕ್ಷರಾದ ಮೈಲಾರ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿಗಳಾದ ಹಾಲೇಶ್ ಯಾದವ್, ನಗರಾಧ್ಯಕ್ಷರಾದ ಮಾರುತಿ, ನಗರ ಉಪಾಧ್ಯಕ್ಷರಾದ ಜಯಣ್ಣ, ನಗರ ಕಾರ್ಯದರ್ಶಿ ಉಪೇಂದ್ರ, ತಾಲೂಕು ಉಪಾಧ್ಯಕ್ಷರಾದ ತಾಲೂಕು ಕಾರ್ಯದರ್ಶಿ ಗೌಡ ಯಾದವ್, ನಗರ ಉಪಾಧ್ಯಕ್ಷರು ಮಂಜುನಾಥ್, ಆಟೋ ಅಧ್ಯಕ್ಷರು ಸಾರಿಗೆ ನೌಕರರ ಮೇಲೆ ಏನು ದಾಳಿ ಆಯ್ತು, ಈ ದಾಳಿಯು ತುಂಬಾ ಖಂಡಿಸ್ತಕ್ಕಂತ ಒಂದು ದಾಳಿಯಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಈ ಕರ್ನಾಟಕದ ನಿರ್ವಾಹಕರು ಎಲ್ಲಾ ಗಡಿನಾಡ ಜಿಲ್ಲೆಗಳಲ್ಲಿ ಅಡ್ಡಾಡ್ತಾ ಇರ್ತಾರೆ. ಬಟ್ ಈ ಗಡಿನಾಡಲ್ಲಿ ಇರ್ತಕ್ಕಂಥ ಪುಂಡ್ರು ನಮ್ಮ ಕರ್ನಾಟಕದವ್ರು ಏನಿದ್ರೆ ಅವ್ರ ಮೇಲೆ ಪ್ರತಿ ಬಾರಿನೂ ಈ ರೀತಿ ಹಲ್ಲೆಗಳು ನಡೀತಾ ಇದಾರೆ. ಅದರಲ್ಲೂ ಈ ಸರಿ ಮಾಡಿರ್ತಕ್ಕಂಥ ಹಲ್ಲೆ ತುಂಬಾ ಖಂಡನೀಯವಾಗಿದೆ. ಯಾಕಂದ್ರೆ ನಿರ್ವಾಹಕರನ್ನ ಮತ್ತೆ ಚಾಲಕರನ್ನ ತುಂಬಾ ಹೊಡೆದ್ಬಿಟ್ಟು ಅವ್ರ ಆಸ್ಪತ್ರೆಗೆ ಹೋಗೋ ಲೆವೆಲ್ ಅಲ್ಲಿ ಅವ್ರನ್ನ ತುಂಬಾ ಹಿಂಸೆ ಕೊಟ್ಟು ಅವ್ರನ್ನ ಇದ್ ಮಾಡಿದ್ದಾರೆ. ನಾವು ಕೆಲವೊಂದು ತುಣುಕುಗಳನ್ನ ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಬರ್ತಕ್ಕಂತ ಚಾಲಕರನ್ನ ಬಸ್ ನಿಲ್ಸಿ ನಮ್ಮ ಕರ್ನಾಟಕ ಬಸ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನೆಲ ಜಲ ಅಂತಕ್ಕಂಥದ್ದು ಬಂದ ಮೇಲೆ ನಾವು ಸ್ವಾಭಿಮಾನ ಯಾವತ್ತೂ ಬಿಟ್ಕೊಡಲ್ಲ. ಸೊ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ಒಂದು ಸಂಘರ್ಷಣೆಗೆ ತೆರೆ ಎಳಿಬೇಕು. ಇನ್ನೊಮ್ಮೆ ಮರುಕಳಿಸಿದಂಗೆ ಈ MS ಪುಂಡರನ್ಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅಂತಕ್ಕಂಥದ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಪರವಾಗಿ ಕೇಳ್ಕೊಳ್ತೀನಿ. ಹಾಗೆ